ಕೀರ್ತಿ ಎಂಟ್ರಿಗೆ ಇದೀಗ ಕಂಪ್ಲೀಟ್ ಆಗಿ ಕಾವೇರಿ ನಡುಗಿ ಹೋಗಿದ್ದಾಳೆ. ಸೊ ಕಣ್ಣೀರ್ ಹಾಕ್ತಾ ಇದ್ದಾಳೆ. ಸೊ ಕಂಪ್ಲೀಟ್ ಆಗಿ ಎದುರ್ಕೊಂಡಿದ್ದಾಳೆ. ಸೊ ನೋಡಿರ್ಬೋದು ತುಂಬಾ ಜನ ಎಷ್ಟು ಚೆನ್ನಾಗಿ ಅಭಿನಯವನ್ನ ಮಾಡ್ತಾ ಇದ್ದಾರೆ. ಸೊ ಕೀರ್ತಿ ಪಾತ್ರಧಾರಿಯ ತನ್ವಿ ಅವರು. ಸೊ ಇವರ ಒಂದು ಎಂಟ್ರಿ ಅಂದ್ರೆ ಕಮ್ ಬ್ಯಾಕ್ ನಿಜಕ್ಕೂ ಕೂಡ ಪ್ರತಿಯೊಬ್ಬರಿಗೂ ಇಷ್ಟವಾಗಿದೆ. ಯಾಕೆಂದ್ರೆ ಸೊ ಇಷ್ಟು ಚೆನ್ನಾಗಿ ನಡೆಸ್ತಾರೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದು ಸೌಂದರ್ಯ ಅವರನ್ನೇ ನೋಡ್ದಂಗಾಯ್ತು. ಆನ್ ಸ್ಕ್ರೀನ್ ಪ್ರತಿಯೊಬ್ರು ಕೂಡ ಒಂದು ಮಾತು ಮತ್ತೆ ಕಮೆಂಟ್ಸ್ ಗಳನ್ನ ತಿಳಿಸ್ತಾ ಇದ್ದಾರೆ. ಸೊ ಕಣ್ಮರೆಯಾಗಿ ಹೋಗ್ತಾರೆ ಎಲ್ರು, ಮತ್ತೆ ಒಂದು ಪಾತ್ರ ಮುಗ್ದೋಗುತ್ತೆ ಅಂತ ಎಲ್ರು ಅಂದ್ಕೊಂಡಿದ್ರು. ಮತ್ತೆ ಕೀರ್ತಿನ ತುಂಬಾನೇ ಮಿಸ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾ ಇದ್ರು. ಸೊ ಕೀರ್ತಿ ವಾಪಸ್ ಬರ್ಬೇಕು, ಸೊ ಕೀರ್ತಿ ಪಾತ್ರ ಬರ್ಲಿ ಹಾಗೆ ಹೀಗೆ ತುಂಬಾ ಜನ ಕೇಳ್ಕೊತಾ ಇದ್ರು. ಸೊ ಕಾವೇರಿ ಕೀರ್ತಿನ ಮೇಲಿಂದ ಕೆಳಗಡೆ ಬೀಳಿಸ್ಬಿಡ್ತಾಳೆ. ಸೊ ಅದಾದ ಬಳಿಕ ಕೀರ್ತಿ ಪಾತ್ರ ಮುಕ್ತಾಯ ಅಂತ ಹೇಳೋದಾಗುತ್ತಿತ್ತು. ಆದ್ರೆ ಇದೀಗ ಕೀರ್ತಿ ಪಾತ್ರ ಹೊಸದಾಗಿ ಕಮ್ ಬ್ಯಾಕ್ ಮಾಡಿದ್ದು ನಿಜಕ್ಕೂ ಕೂಡ ಬಹಳಷ್ಟು ಜನರಿಗೆ ಇಷ್ಟವಾಗಿದೆ. ಮತ್ತೆ ಈಗ ಕಂಪ್ಲೀಟ್ ಆಗಿ ಕಾವೇರಿ ಭಯ ಪಡ್ತಿದ್ದಾಳೆ. ಸೊ ನೀವು ಕೂಡ ನೋಡಿರ್ಬೋದು ಯಾವ ರೀತಿಯ ಒಂದು ಟ್ವಿಸ್ಟ್. ನಿಜಕ್ಕೂ ಕೂಡ ಕೀರ್ತಿಯ ಒಂದು ಪಾತ್ರ ಈ ರೀತಿ ಎಂಟ್ರಿ ಕೊಟ್ಟಿದ್ದಕ್ಕೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಜಾಸ್ತಿ ಆಗಿದೆ. ಇನ್ನ ಪ್ರತಿಯೊಬ್ರು ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ, ಮೆಚ್ಕೊಂಡಿದ್ದಾರೆ. ಸೊ ನೀವು ಕೂಡ ನೋಡ್ತಾ ಇದ್ದಾರೆ, ನಿಮ್ಗೂ ಕೂಡ ಇಷ್ಟವಾಗ್ತಿದ್ಯಾ? ನಿಮ್ಗೂ ಕೂಡ ಕೀರ್ತಿ ಪಾತ್ರ ಇಷ್ಟನ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡಿ. ಕೀರ್ತಿ, ಕಾವೇರಿ, ಗಂಗಾ ಮತ್ತೆ ವೈಷ್ಣವ್, ಲಕ್ಷ್ಮಿ, ಸೊ ಈ ರೀತಿ ಸಾಕಷ್ಟು ಪಾತ್ರಧಾರಿಗಳು ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಉತ್ತಮವಾದಂತಹ TRP ರೇಟಿಂಗ್ ಕೂಡ ಪಡೆದುಕೊಂಡಿದೆ. ಇನ್ನ ಆತ್ಮ ಆಗಿ ಇದೀಗ ಲಕ್ಷ್ಮಿ ಮೈ ಮೇಲೆ ಕೀರ್ತಿ ಬರಿದಾಳೆ ಅಂತ ಇದೀಗ ಎಲ್ಲರೂ ಕೂಡ ಮಾತನಾಡ್ಕೋತಾ ಇದ್ದಾರೆ. ಆದ್ರೆ ವೈಷ್ಣವ್ ಮಾತ್ರ ನಂಬ್ತಾ ಇಲ್ಲ. ಸೊ ಈಗ ಬೇರೆ ಕಡೆ ಒಂದು ಮಂತ್ರವಾದಿಯ ಕಡೆ ಹತ್ರ ಒಂದು ಕರ್ಕೊಂಡು ಹೋಗಿದ್ದಾಳೆ ಇದೀಗ ಕಾವೇರಿ. ನೋಡ್ಬೇಕಿದೆ ಲಕ್ಷ್ಮಿ ಮೈ ಮೇಲೆ ಏನಾದ್ರು ಹೆಚ್ಚು ಕೂಡ ಆಗ ಟೈಮ್ ನಲ್ಲಿ ಕೀರ್ತಿ ಏನಾದ್ರು ಬರ್ತಾಳ. ಸೊ ಕಂಪ್ಲೀಟ್ ಆಗಿ ಭಯಗೊಂಡಿದ್ದಾಳೆ ಕಾವೇರಿ, ಅದಕ್ಕೋಸ್ಕರ ಈ ರೀತಿ ಎಲ್ಲ